ನಾನು ತುಂಬ ಒಳ್ಳೆ ವ್ಯಕ್ತಿ, ನನಗೆ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ, ನಾನು ತುಂಬ ಓದ್ಕೊಂಡಿದ್ದೀನಿ, ನನಗೆ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಊರಲ್ಲಿ ರಂಗಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಸೊ ಅವನು ತುಂಬ ಕಷ್ಟಪಟ್ಟು ಕೆಳಮಟ್ಟಿನಿಂದ ಕಷ್ಟಪಟ್ಟು ಮೇಲೆ ಹೋಗಿದ್ದ. ಆ ಊರಿನಲ್ಲೇ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವ್ನು ಹಿಂಗೆ ನಡ್ಕೊಂಡು ಬರ್ತಿದ್ದಾನೆ ಅಂದರೆ ಅವ್ರ ಊರಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳು ಕೂಡ ತಲೆ ಬಾಗ್ಸಿ ನಮಸ್ಕಾರ ಮಾಡ್ತಿದ್ದ. ಬಟ್ ಅವ್ನು ಯಾರೇ ನಮಸ್ಕಾರ ಮಾಡಿದ್ರು ಕೂಡ ಮನೆಗೆ ಹೋಗಿ ಹೇಳ್ತೀನಿ ಅಂತಿದ್ದ. ಒಂದು ದಿವಸ ಒಬ್ಬನಿಗೆ ತಲೆ ಕೇಳುತ್ತೆ. ಅವ್ನು ಬಂದು ಕೇಳ್ತಾನೆ, ಅಲ್ಲ ಸ್ವಾಮಿ, ಎಲ್ಲರೂ ನಿಮಗೆ ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ, ನೀವು ನೋಡಿದ್ರೆ ವಾಪಸ್ ನಮಸ್ಕಾರ ಮಾಡೋದ್ಬಿಟ್ಟು ಮನೆಗೆ ಹೋಗಿ ಹೇಳ್ತೀನಿ ಅಂತಾರಲ್ಲ, ಏನಿದ್ರ ಅರ್ಥ ಅಂತ. ಆಗ ಆ ವ್ಯಕ್ತಿ ಸುಂದರವಾಗಿರೋ ಉತ್ತರ ಕೊಡ್ತಾನೆ, ನಾನೊಂದು 25-30 ವರ್ಷಗಳ ಹಿಂದೆ ಡಿಗ್ರಿ ಪಡ್ಕೊಂಡು ಕೆಲಸ ಇಲ್ಲದೆ ಅಲ್ಲಾಡ್ತಿದ್ದೆ. ಆಗ ಇದೇ ಜನ ನನ್ನನ್ನು ರಂಗ ಅಂತ ಕರಿತಿದ್ರು, ಏಕವಚನದಲ್ಲಿ ಕರಿತಿದ್ರು, ಮರ್ಯಾದೆ ಕೊಡ್ತಿರ್ಲಿಲ್ಲ. ಬಟ್ ಇವತ್ತು ಇದೇ ಜನ ನನಗೆ ಮರ್ಯಾದೆ ಕೊಡ್ತಿದ್ದಾರೆ ಅಂದರೆ ಅದು ನನಗಲ್ಲ, ನನ್ನ ಹತ್ರ ಇರುವಂಥ ಹಣಕ್ಕೆ. ಸೊ ನಾನು ಪ್ರತಿದಿನ ಮನೆಗೆ ಹೋಗಿ ತಿಜೋರಿಯನ್ನು ತೆಗೆದು ಅಲ್ಲಿರುವಂಥ ಹಣಕ್ಕೆ ನಾನು ತಿಳಿಸ್ತೀನಿ. ತುಂಬ ಜನ ನನಗೆ ನಮಸ್ಕಾರ ಮಾಡಿದ್ರು, ತುಂಬ ಜನ ನನಗೆ ಗೌರವವನ್ನು ಕೊಟ್ಟರು, ಇದು ನಿನಗೆ ಸೇರುತ್ತೆ ಅಂತ ನಾನು ಹೋಗಿ ನಮ್ಮ ಮನೆಯ ತಿಜೋರಿಯನ್ನು ತೆಗೆದು ಲಕ್ಷ್ಮಿಗೆ ತಿಳಿಸ್ತೀನಿ. ಒಳ್ಳೆ ವ್ಯಕ್ತಿತ್ವಕ್ಕೆ ರೆಸ್ಪೆಕ್ಟ್ ಸಿಗಬೇಕು, ಬಟ್ ಸಿಗೋದಿಲ್ಲ. ಅಟ್ ಲಾಸ್ಟ್ ಕಲಿಯುಗದಲ್ಲಿ ನೀವಿರುವಂಥ ಸ್ಟೇಟಸ್ಸಿಗೆ, ನಿಮ್ಮ ಹತ್ರ ಇರುವಂಥ ಹಣಕ್ಕೆ ಗೌರವ ಸಿಗುತ್ತೆ. ಮೊದಲು ವಿದ್ಯೆ ಪಡ್ಕೊಳ್ಳಿ, ಒಳ್ಳೆ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿ, ಅದರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಜೀವನದಲ್ಲಿ ಬೆಳೆಸ್ಕೊಳ್ಳಿ. ಬಿಕಾಸ್ ಪ್ರಪಂಚ ನಿಮ್ಮ ಹತ್ರ ಇರುವಂಥ ಹಣವನ್ನು ನೋಡಿ ನಿಮ್ಮನ್ನು ಜಡ್ಜ್ ಮಾಡುತ್ತೆ, ನಿಮಗೆ ಮರ್ಯಾದೆಯನ್ನು ಕೊಡುತ್ತೆ.